ಬೇಡ ಕಣವ, ಇವತ್ತೊಂದಿನ ಸುಮ್ಮನೆ ಬಿಡು. ಅಪ್ಪಯ್ಯ, ಈ ಫೋನ್ ತೆಗಿಲಿಲ್ಲ ಅಂದ್ರೆ ಇಲ್ಲಿ ಏನೋ ಆಗಿದೆ ಅಂತ ಅವಳು ನೊಂದ್ಕೊಳಲ್ವಾ? ನಾನ್ ತೆಗಿತೀನಿ. ಅಯ್ಯೋ, ನಿನ್ ಕೈ ಮುಗಿತೀನಿ ಕಣವ, ದಯವಿಟ್ಟು ಸುಮ್ಮನೆ ಬಿಡವ. ಮಯೂರಿ, ಮಯೂರಿ, ಮಯೂರಿ. ಲಕ್ಷ್ಮಿ, ಏನೇ ಕಳ್ತಿದ್ಯಾ? ಮಯೂರಿ, ಇವತ್ತು ಮನೆಗೆ ರುದ್ರ ಬಂದಿದ್ದ. ನಮ್ಮತ್ತ ತುಂಬಾ ಕೆಟ್ಟದಾಗ ನಡ್ಕೊಂಡ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಅದು ಅದು ಅಲ್ಲ, ಕುಮಾರಿ ಕೈಗೆ ಫೋನ್ ಕೊಡಿಲಿ. ಕುಮಾರಿ, ಕುಮಾರಿ, ಏನಾಯ್ತು ಅಂತ ಸರಿಯಾಗಿ ಹೇಳು. ಅಕ್ಕ, ನಾವಿವಳನ್ನ ಸ್ಕೂಲಿಂದ ಕರ್ಕೊಂಡ್ ಬರೋಷ್ರಲ್ಲಿ ಆ ರುದ್ರ ಮನೆಗ್ ಬಂದು ಬೇಗ ಹೊಡೆದು ಊಟ ಮಾಡ್ತಿದ್ದ. ಅದನ್ ಪ್ರಶ್ನೆ ಮಾಡಿದಕ್ಕೆ ಅಜ್ಜಿಗೆ ಹೊಡೆಯಕ್ ಹೋಗಿದ್ದ. ಏನು? ಅಜ್ಜಿಗೆ ಹೊಡೆಯದಕ್ಕೆ ಹೋಗಿದ್ರ? ಅಜ್ಜಿಗೇನು ಆಗಿಲ್ಲ ತಾನೆ? ಮಯೂರಿ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಜಮಾನ್ರೆ, ಅದು ರುದ್ರಣ್ಣ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ರಂತೆ. ಅಜ್ಜಿನ ಹೊಡೆಯದಕ್ಕೆ ಹೋಗಿದ್ರಂತೆ. ಸ್ವಲ್ಪ ಸಮಾಧಾನವಾಗಿ ಫೋನ್ ಕೊಡಿ ಇಲ್ಲಿ. ನಾನು ಚಂದ್ರು ಮಾತಾಡ್ತಿದ್ದೀನಮ್ಮ. ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ ಕುಮಾರಿ. ದೊಡ್ಡ ಯಜಮಾನ್ರೆ, ಆ ರುದ್ರ ಅಜ್ಜಿಗೆ ಹೊಡೆಯಕ್ ಬರೋದಲ್ದೆ ಅಕ್ಕನ ತುಂಬಾ ಕೆಟ್ಟ ದೃಷ್ಟಿಲ್ ನೋಡ್ದ. ಬೇಳೆ ಸಾರು ಬೇರೆ ಬಾಬಾ ಅಂತ ಕರೀತಾ ಇತ್ತು, ಅದಕ್ಕೆ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ದೀವಿ. ಮತ್ತೆ ರಾತ್ರಿ ಬರ್ತೀನಿ, ಅಡ್ಗೆ ಮಾಡಿರಿ, ಇಲ್ಲ ಮಲಗ್ತೀನಿ ಅಂತ ಅಂದ. ನಂಗೆ ತುಂಬಾ ಭಯ ಆಗ್ತಿದೆ.